ಅಧ್ಯಾಯ 1 ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ. ಪ್ರಶ್ನೆ 1. ಯಾವ ವರ್ಷವನ್ನು ಜನಸಂಖ್ಯಾ ವಿಭಜಕ ವರ್ಷವೆಂದು ಪರಿಗಣಿಸಲಾಗಿದೆ? ಆಪ್ಷನ್ ಸಿ 1921. ಪ್ರಶ್ನೆ 2. ಭಾರತ ಸಂವಿಧಾನದ ಅನುಸೂಚಿಯ ಪ್ರಕಾರ ಎಷ್ಟು ಭಾಷೆಗಳನ್ನು ಅಧಿಕೃತ ಭಾಷೆಗಳೆಂದು ಘೋಷಿಸಲಾಗಿದೆ? ಆಪ್ಷನ್ ಡಿ 22 ಭಾಷೆಗಳು. ಪ್ರಶ್ನೆ 3. ಭಾರತವನ್ನು ಮೊದಲು ಪ್ರವೇಶಿಸಿದ ಯುರೋಪಿಯನ್ ವಸಾಹತುಶಾಹಿ? ಆಪ್ಷನ್ ಸಿ ಡಚ್ಚರು. ಪ್ರಶ್ನೆ 4. ಕನ್ನಡ ಎಂಬುದು ಯಾವ ಭಾಷಾ ಸಮೂಹಕ್ಕೆ ಸೇರಿದೆ? ಆಪ್ಷನ್ ಸಿ ದ್ರಾವಿಡಿಯನ್ ಭಾಷೆಗೆ ಸೇರಿದೆ. ಪ್ರಶ್ನೆ 5. ಸಿಖ್ ಧರ್ಮದ ಸಂಸ್ಥಾಪಕರು? ಆಪ್ಷನ್ ಬಿ ಗುರುನಾನಕ್. 6. 2011 ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ? ಆಪ್ಷನ್ ಡಿ 940. ಅಂದರೆ 1000 ಪುರುಷರಿಗೆ 940 ಮಹಿಳೆಯರು. ಪ್ರಶ್ನೆ 7. ಭಾರತ ಸರ್ಕಾರ ಕರ್ನಾಟಕದ ಯಾವ ಜಿಲ್ಲೆಯನ್ನು ಬೇಟಿ ಪಢಾವೋ ಬೇಟಿ ಬಚಾವೋ ಎಂಬ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿಕೊಂಡಿದೆ? ಆಪ್ಷನ್ ಡಿ ವಿಜಯಪುರ ಜಿಲ್ಲೆ. ಪ್ರಶ್ನೆ 8. ಮಕ್ಕಳ ಲಿಂಗಾನುಪಾತದಲ್ಲಿ ಅತ್ಯಂತ ಕಡಿಮೆ ಇರುವ ರಾಜ್ಯ? ಆಪ್ಷನ್ ಎ ಪಂಜಾಬ್. ಪ್ರಶ್ನೆ 9. 2011 ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯು ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿದೆ? ಆಪ್ಷನ್ ಬಿ ಬೆಂಗಳೂರು ಜಿಲ್ಲೆ. ಪ್ರಶ್ನೆ 10. ಯಾವ ವರ್ಷ ಭಾರತದಲ್ಲಿ ಮೊದಲ ಬಾರಿಗೆ ಜನಗಣತಿಯನ್ನು ಮಾಡಲಾಯಿತು? ಆಪ್ಷನ್ ಬಿ 1867 1872. ಪ್ರಶ್ನೆ 11. ಯಾವ ದೇಶ ಮೊದಲ ಬಾರಿಗೆ ಕುಟುಂಬ ಯೋಜನೆ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದೆ? ಆಪ್ಷನ್ ಸಿ ಭಾರತ. ಪ್ರಶ್ನೆ 12. 2011 ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯು ಕಡಿಮೆ ಸಾಕ್ಷರತೆಯನ್ನು ಹೊಂದಿದೆ? ಆಪ್ಷನ್ ಬಿ ಯಾದಗಿರಿ ಜಿಲ್ಲೆ. ಪ್ರಶ್ನೆ 13. 2011 ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯು ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ? ಆಪ್ಷನ್ ಡಿ ಕೊಡಗು ಜಿಲ್ಲೆ. ಪ್ರಶ್ನೆ 14. ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಾರಿಗೆ ತಂದ ವರ್ಷ? ಆಪ್ಷನ್ ಬಿ 22/1/2015. ಪ್ರಶ್ನೆ 15. 2011 ಜನಗಣತಿಯ ಪ್ರಕಾರ ಪರಿಶಿಷ್ಟ ಪಂಗಡದವರು ಕಡಿಮೆ ಇರುವ ಕರ್ನಾಟಕದ ಜಿಲ್ಲೆ? ಆಪ್ಷನ್ ಸಿ ಚಿಕ್ಕಮಗಳೂರು ಜಿಲ್ಲೆ. ಪ್ರಶ್ನೆ 16. 2011 ಜನಗಣತಿಯ ಪ್ರಕಾರ ಕಡಿಮೆ ಲಿಂಗಾನುಪಾತ ಇರುವ ಕರ್ನಾಟಕದ ಜಿಲ್ಲೆ? ಆಪ್ಷನ್ ಎ ಬೆಂಗಳೂರು ಜಿಲ್ಲೆ. ಅಧ್ಯಾಯ 2 ಸಾಮಾಜಿಕ ಅಸಮಾನತೆ ಒಳಗೊಳ್ಳುವಿಕೆ ಮತ್ತು ಹೊರಗುಳುವಿಕೆ. ಪ್ರಶ್ನೆ 1. ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂಬ ಕೃತಿಯನ್ನು ಬರೆದವರು? ಆಪ್ಷನ್ ಬಿ ಜಿ.ಎಸ್. ಗುರೆ. ಪ್ರಶ್ನೆ 2. ಪೀಪಲ್ ಆಫ್ ಇಂಡಿಯಾ ಗ್ರಂಥವನ್ನು ಬರೆದವರು? ಹರ್ಬರ್ಟ್ ರಿಸ್ಲೆ ಅವರು. ಇಲ್ಲಿ ಕೊಟ್ಟಂತಹ ಆಯ್ಕೆಗಳು ಎಲ್ಲವೂ ತಪ್ಪಾಗಿದೆ. ಹಾಗಾಗಿ ಪೀಪಲ್ ಆಫ್ ಇಂಡಿಯಾ ಗ್ರಂಥವನ್ನು ಬರೆದವರು ಹರ್ಬರ್ಟ್ ರಿಸ್ಲೆ ಅವರು. ಪ್ರಶ್ನೆ 3. ಹಿಸ್ಟ್ರಿ ಆಫ್ ಕಾಸ್ಟ್ ಇನ್ ಇಂಡಿಯಾ ಕೃತಿಯನ್ನು ಬರೆದವರು? ಆಪ್ಷನ್ ಎ ಎಸ್ ವಿ ಕೇತ್ಕರ್ ರವರು. ಪ್ರಶ್ನೆ 4. ಕಾಸ್ಟ್ ಎಂಬ ಪದದ ಉತ್ಪತ್ತಿಯು? ಆಪ್ಷನ್ ಬಿ ಕಾಸ್ಟ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಪ್ರಶ್ನೆ 5. ಜಾತಿ ರಚನೆಯನ್ನು ಜೆ.ಎಚ್. ಹಟನ್ ಅವರು ಈ ಗ್ರಂಥದಲ್ಲಿ ವಿವರಿಸಿದ್ದಾರೆ? ಆಪ್ಷನ್ ಡಿ ಕಾಸ್ಟ್ ಇನ್ ಇಂಡಿಯಾ. ಪ್ರಶ್ನೆ 6. ಜಾತಿಯು ಒಳಬಾಂಧವ್ಯ ಸಮೂಹವಾಗಿದೆ ಎಂದರೆ? ಆಪ್ಷನ್ ಎ ಸ್ವಜಾತಿಯವರನ್ನೇ ವಿವಾಹವಾಗಬೇಕು. ಪ್ರಶ್ನೆ 7. ಬ್ರಹ್ಮ ಸಮಾಜವನ್ನು ಸಂಸ್ಥಾಪಿಸಿದವರು? ಆಪ್ಷನ್ ಬಿ ರಾಜಾರಾಮ್ ಮೋಹನ್ ರಾಯ್. ಪ್ರಶ್ನೆ 8. ಪ್ರಬಲ ಜಾತಿಯ ಪರಿಕಲ್ಪನೆಯನ್ನು ಪರಿಚಯಿಸಿದವರು? ಆಪ್ಷನ್ ಸಿ ಎಂ ಎನ್ ಶ್ರೀನಿವಾಸ್ ರವರು. ವಂದನೆಗಳು.